ವೀಕ್ಷಕರೇ ನಮಸ್ಕಾರ. ಇಂಡಿಯಾ ಹಾಗೂ ಬಾಂಗ್ಲಾದೇಶ ನಡುವಿನ 3 ಟಿ20 ಪಂದ್ಯಗಳ ಸರಣಿಯ ಮೊದಲ ಟಿ20 ಪಂದ್ಯವು ಇಂದು ಗ್ವಾಲಿಯರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಜರುಗಿದೆ. ಹೌದು ವೀಕ್ಷಕರೇ, ಈ ಒಂದು ಮೊದಲ ಟಿ20 ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದ ಪಡೆಯು ಇದೀಗ ಬಾಂಗ್ಲಾದೇಶ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕಿದೆ. ಹೌದು, ಟೀಮ್ ಇಂಡಿಯಾ ತಂಡದ ಬಿಗಿದಾಳಿಗೆ ಬಾಂಗ್ಲಾ ತಂಡದ ಟೈಗರ್ಸ್ಗಳು ತತ್ತರಿಸಿ ಹೋಗಿದ್ದಾರೆ. ವೀಕ್ಷಕರೇ, 20 ಓವರ್ಗಳಿಗೆ 127 ರನ್ಗಳಿಗೆ ಬಾಂಗ್ಲಾ ತಂಡವು ಈ ಒಂದು ಮೊದಲ ಟಿ20 ಪಂದ್ಯದಲ್ಲಿ ಆಲ್ಔಟ್ ಆಗಿ ಹೋಗಿದೆ. ವೀಕ್ಷಕರೇ, ಈ ಪಂದ್ಯದ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದ ಪಡೆಗೆ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಈಗಾಗಲೇ 3 ಟಿ20 ಪಂದ್ಯಗಳ ಮೊದಲ ಟಿ20 ಪಂದ್ಯವು ಇಂದು ಅಕ್ಟೋಬರ್ 6ರಿಂದ ಪ್ರಾರಂಭವಾಗಿತ್ತು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿದ್ದರು. ಅದರಂತೆ ವೀಕ್ಷಕರೇ, ಬ್ಯಾಟ್ ಆರಂಭಿಸಿದ ಬಾಂಗ್ಲಾ ತಂಡವು ನಿಗದಿತ 20 ಓವರ್ಗಳಿಗೆ 127 ರನ್ ಕಲೆ ಹಾಕಿ ಆಲ್ಔಟ್ ಆಗಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಬಾಂಗ್ಲಾ ತಂಡದ ಪರವಾಗಿ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಲು ಮುಂದಾಗಿದ್ದ ಲಿಟನ್ ದಾಸ್ ಅವರು ಕೇವಲ 4 ರನ್ ಸಿಡಿಸಿ ಹರ್ಷದೀಪ್ ಸಿಂಗ್ ಅವರ ಓವರಿನಲ್ಲಿ ರಿಂಕು ಸಿಂಗ್ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇನ್ನು ವೀಕ್ಷಕರೇ, ಇವರಿಗೆ ಸಾಥ್ ಕೊಡಲು ಬಂದಿದ್ದ ಎಮ್ಮನ್ ಅವರು ಕೂಡ ಹರ್ಷದೀಪ್ ಸಿಂಗ್ ಅವರ ಓವರಿನಲ್ಲಿ ಕೇವಲ 8 ರನ್ಗಳನ್ನು ಸಿಡಿಸಿ ಪೆವಿಲಿಯನ್ಗೆ ನಿರ್ಗಮಿಸಿದರು. ಇನ್ನು ವೀಕ್ಷಕರೇ, ಈ ವಿಕೆಟ್ಗಳ ಪತನದ ನಂತರ ಕ್ರೀಸ್ಗೆ ಬಂದಿದ್ದ ನಜೀಮುಲ್ಲಾ ಶಂಟೋ ಅವರು ಕೇವಲ ಆಡಿದಂಥ 25 ಎಸೆತಗಳಲ್ಲಿ 27 ರನ್ ಸಿಡಿಸಿ ಮಿಂಚಿದ್ದರು. ಇನ್ನು ವೀಕ್ಷಕರೇ, ಇವರು ಕೂಡ ವಾಷಿಂಗ್ಟನ್ ಸುಂದರ್ ಅವರ ಓವರಿನಲ್ಲಿ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇನ್ನು ವೀಕ್ಷಕರೇ, ಉಳಿದಂಥ ಬ್ಯಾಟ್ಸ್ಮನ್ಗಳು 10 ಅಂಕೆ ಒಳಗೆ ಔಟ್ ಆಗಬೇಕಾಯಿತು. ಅದರಂತೆ ವೀಕ್ಷಕರೇ, ಬಾಂಗ್ಲಾದೇಶ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿದ್ದ ಮಿರಾಜ್ ಅವರು ಆಡಿದಂಥ 32 ಎಸೆತಗಳಲ್ಲಿ 35 ರನ್ ಸಿಡಿಸಿ ಮಿಂಚಿದ್ದರು. ವೀಕ್ಷಕರೇ, ಈ ರನ್ಸ್ಗಳ ಮೂಲಕ ಬಾಂಗ್ಲಾದೇಶ ತಂಡವು 19.5 ಓವರ್ಗಳಿಗೆ 127 ರನ್ ಕಲೆ ಹಾಕಿ ಈ ಒಂದು ಮೊದಲ ಟಿ20 ಪಂದ್ಯದಲ್ಲಿ ಆಲ್ಔಟ್ ಆಗಿದೆ. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಹರ್ಷದೀಪ್ ಸಿಂಗ್ ಅವರು ಹಾಕಿದಂಥ 3.5 ಓವರ್ಗಳಲ್ಲಿ 14 ರನ್ ನೀಡಿ 3 ವಿಕೆಟ್ ಕಬಳಿಸಿದ್ದಾರೆ. ಇತ್ತ ವೀಕ್ಷಕರ, ವೈಸ್ ಕ್ಯಾಪ್ಟನ್ ಆಗಿರುವ ಹಾರ್ದಿಕ್ ಪಾಂಡ್ಯ ಅವರು ಹಾಕಿದಂಥ 4 ಓವರ್ಗಳಿಗೆ 1 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಸ್ಪಿನ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿ ಅವರು 3 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ವಾಷಿಂಗ್ಟನ್ ಸುಂದರ್ ಅವರು 1 ವಿಕೆಟ್ ಕಬಳಿಸಿ ಮಿಂಚಿದರು. ಅದೇ ರೀತಿಯಾಗಿ ವೀಕ್ಷಕರ, ಡೆಬ್ಯೂ ಮಾಡಿದ ಮಯಾಂಕ್ ಯಾದವ್ ಅವರು ಕೂಡ ಈ ಒಂದು ಪಂದ್ಯದಲ್ಲಿ 4 ಓವರ್ಗಳನ್ನು ಹಾಕಿ 21 ರನ್ ಬಿಟ್ಟು ಕೊಟ್ಟರು. ಇನ್ನು ವೀಕ್ಷಕರೇ, 1 ವಿಕೆಟ್ ಕೂಡ ಕಬಳಿಸಿ ಈ ಒಂದು ಪಂದ್ಯದಲ್ಲಿ ಮಿಂಚಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಮೊದಲ ಟಿ20 ಪಂದ್ಯದ ಅರ್ಧ ಇನ್ನಿಂಗ್ಸ್ನ ಪುಟ್ಟ ಅಪ್ಡೇಟ್ಸ್.